ನಮಸ್ಕಾರ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ. ಈ ವಿಡಿಯೋದಲ್ಲಿ ಒಂದಷ್ಟು ಪಾಲಕರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಕಾಮೆಂಟ್ಸ್ ಬಾಕ್ಸ್ ಒಳಗಡೆ ಮೆಸೇಜನ್ನು ಹಾಕಿದ್ರು. ಸೊ ಮುಂದುವರಿದ ಒಂದು ವರ್ಗವಾರು, ಜಿಲ್ಲಾವಾರು ಮತ್ತು ವಿಶೇಷ ವರ್ಗದ ಒಂದು ಸೀಟ್ ಹಂಚಿಕೆಯನ್ನು ಪ್ರಕ್ರಿಯೆ ಯಾವಾಗ ಮಾಡ್ತಾರೆ ಅಂತ ನಿನ್ನೆ ಕೂಡ ನನಗೆ ಕಾಮೆಂಟ್ ಹಾಕಿದ್ರು. ಇವತ್ತು ಕೂಡ ಒಂದು ಕಾಮೆಂಟ್ ಬಂದಿದೆ. ಸೊ ಅದರ ಬಗ್ಗೆ ಒಂದು ಏನಂದರೆ ಮಾಹಿತಿ ಇರುತ್ತಿದ್ದು. ಸೊ ಈಗಾಗಲೇ ಏನಂದರೆ ಮೊರಾರ್ಜಿ ದೇಸಾಯಿಗೆ ಸಂಬಂಧಿಸಿದಂಥ ಒಂದು ಪ್ರಕ್ರಿಯೆ 2024-25ನೇ ಸಾಲಿನ ಒಂದು ಪ್ರಕ್ರಿಯೆಯನ್ನು ಕೀದವರು ಏನು ಮಾಡಿದ್ದಾರೆ ಅಂತಂದರೆ ಅಪ್ಡೇಟನ್ನು ಮಾಡಿ ಮುಗಿಸಿದ್ದಾರೆ. ಸೊ ಇದು 5ನೇ ತಾರೀಕು 8ನೇ ತಿಂಗಳಲ್ಲಿ ಆಗಿರುವಂಥ ಒಂದು ಪ್ರಕ್ರಿಯೆ 4ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ಆದರೆ ಇವರು ಮುಂದಿನ ಒಂದು ಪ್ರಕ್ರಿಯೆಯನ್ನು ಎಲ್ಲವನ್ನು ಸ್ಟಾಪ್ ಮಾಡಿದ್ದಾರೆ. ನನಗನ್ನಿಸ್ತಾ ಇದೆ ಇಲ್ಲಿ ಕೀದವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಮುಂದಿನ ಪ್ರಕ್ರಿಯೆಯನ್ನು ಇವರು ಮಾಡೋದಿಲ್ಲ ಅಂತ ಕನ್ಫರ್ಮ್ ಆಯಿತು. ಸೊ ಹಾಗಾದರೆ ನಾನು ಇನ್ನೂ ಸ್ವಲ್ಪ ಈ ಒಂದು ವೆಬ್ಸೈಟಿಗೆ ಹೋದಾಗ, ಸೊ ಈ ಒಂದು ವೆಬ್ಸೈಟ್ ಯಾವುದು ಅಂತಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಒಂದು ವೆಬ್ಸೈಟಿಗೆ ಹೋದಾಗ ಅಲ್ಲಿ ನನಗೆ ನೋಡಲಿಕ್ಕೆ ಏನು ಸಿಕ್ತು ಅಂತಂದರೆ ಒಂದು ಅಪ್ಡೇಟ್ ಆಗಿರುವಂಥ ಮಾಹಿತಿ ಸಿಕ್ತು. ಏನಂತಂದರೆ ಇಲ್ಲಿ 2024-25ನೇ ಒಂದು ಶೈಕ್ಷಣಿಕ ಸಾಲಿನ 6ನೇ ತರಗತಿ ಪ್ರವೇಶಾತಿ ಕೋರಿರುವ ವಿದ್ಯಾರ್ಥಿಗಳ ವರ್ಗವಾರು ಮೆರಿಟ್ ಆಧಾರದ ಮೇಲೆ ಸಿದ್ಧಪಡಿಸಿದ ಕಾಯ್ದಿರಿಸಿದ ಪಟ್ಟಿ ಅಂತ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದಕ್ಕೆ ಕ್ಲಿಕ್ ಮಾಡಿದಾಗ ನನಗೆ ಮತ್ತೆ ಇನ್ನೂ ಸ್ವಲ್ಪ ಮಾಹಿತಿ ಸಿಕ್ಕಿರುವಂಥದ್ದು. ಇಲ್ಲಿ ಮಾಹಿತಿ ಏನಿದೆ ಅಂತಂದರೆ ಇಲ್ಲಿ 2024-25ನೇ ಸಾಲಿನ 6ನೇ ತರಗತಿ ಖಾಲಿ ಉಳಿದ ಸೀಟುಗಳಿಗೆ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ಳುವ ಬಗ್ಗೆ, ಅಂದರೆ ಅಲ್ಲೇನು ಕೇದಲ್ಲಿ ಒಂದು ಪ್ರೊಸೆಸ್ಸನ್ನು ಮಾಡಿದ್ರು ಮತ್ತೆ ಸೀಟುಗಳು ಏನಾಗಿದ್ದು ಅಂದರೆ ಇಲ್ಲಿ ಉಳಿಕೊಂಡಿದ್ದಾವೆ. ಸೊ ಸೀಟು ಉಳಿಕೆಯಾಗಿರುವಂಥ ಮಾಹಿತಿಯನ್ನು ಕೂಡ ಇವರು ಕೊಟ್ಟಿದ್ದಾರೆ. ಏನಂತಂದರೆ ಒಂದು 20,555 ಸೀಟುಗಳ ಹಂಚಿಕೆಗೆ ಲಭ್ಯವಿದ್ದು ಅಂತ ಹೇಳಿದ್ದಾರೆ. ಆದರೆ ಮುಖಾಂತರ ಹಂಚಿಕೆ ಮಾಡಲಾಗಿದ್ದು ಆನ್ಲೈನ್ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಇಲ್ಲದೆ ಸೀಟು ಹಂಚಿಕೆ ಮಾಡಲಾಗಿದೆ. 2024-25 ಸಾಲಿನ 6ನೇ ತರಗತಿ 41,910 ಸೀಟುಗಳಿಗೆ ಬಾಕಿ 40,909 ಸೀಟುಗಳ ಹಂಚಿಕೆಯಾಗಿದ್ದು ಇನ್ನೂ 200 ಸೀಟುಗಳು ಬಾಕಿ ಇವೆ. ಸೊ ಇದರ ಪ್ರಕಾರ ಅಂದರೆ ಇಲ್ಲಿ ಉಲ್ಲೇಖವನ್ನು ಕೊಟ್ಟಿದ್ದಾರೆ ಮತ್ತು ನಿಗದಿತ ಒಂದು ರ್ಯಾಂಕ್ ಆಧಾರದ ಮೇಲೆ ಸೊ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ, ಅಂದರೆ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡ್ತಾಯಿದ್ದೀವಿ. 200 ಸೀಟುಗಳು ಉಳಿದಿದ್ದಾವಲ್ಲ ಅವುಗಳನ್ನು ಇಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಪಟ್ಟಿ ಆಧಾರದ ಮೇಲೆ ಇದು 6/8/2024ಕ್ಕೆ ಆಗಿರುವಂಥದ್ದು. ಸೊ ಈ ಒಂದು ಪ್ರಕ್ರಿಯೆ ಮುಖಾಂತರ ಅಡ್ಮಿಷನ್ಗಳು ಕೂಡ ಅವರು ತೊಗೊತಾ ಇದ್ದಾರೆ. ಓಕೆ, ನೀವು ಇದರಲ್ಲಿ ಏನಾದರೂ ಹೆಸರು ಬಂದಿದ್ದರೆ, ನೀವೇನಾದ್ರು ಮಿಸ್ ಆಗಿದ್ದರೆ, ಇದರಲ್ಲಿ ಏನಾದರೂ ಹೆಸರು ಬಂದು ನೀವು ಅಡ್ಮಿಷನಿಗೆ ಮಿಸ್ ಆಗಿದ್ದರೆ ನೀವು ರಿಕ್ವೆಸ್ಟ್ ಮಾಡಿಕೊಂಡು ಅಥವಾ ಮೇಲಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಡ್ಮಿಷನನ್ನು ಪಡ್ಕೊಳ್ಬೋದು.